ನಮ್ಮ ದೋಸ್ತ ಖಾಲಿ ಮಾಡ್ಕೊಂಡು ಹಾಳು ತುಂಬ್ಕೊಂಬಂದು ನೋಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ನಾನು ನಿಮ್ಮ ಅಭಿಷೇಕ್ ರೀ. ಏನಪ್ಪ ವಿಷಯ ಅಂದ್ರೆ ಇವತ್ತಿಗೆ 12 ದಿನ ಆತ್ ನಿಂತ್ರಿ. ಇವತ್ತು ನಂಬರ್ ಬಂದೈತ್ರಿ. ಬರೀ ಇವತ್ತು ನಂಬರ್ ಖಾಲಿ ಮಾಡ್ಕೊಂಡು ಗಾಡಿ ರೀ. ಸೀದಾ ನಾವು ಐಸೆಲ್ಗೆ ಬಂದು ರೀ. ಐಸೆಲ್ಗೆ ಬಂದ ಕಿಶನ್ ಬಡ ಗ್ಯಾಸ ಬಕೆಟ ಎಲ್ಲ ತೆಗೆದಿಡ್ಬೇಕು. ಎಷ್ಟು ಕಿಶನ್ ಫೋನ್ ಅಲಾಡೋರ ಫೋನಲ್ಲಿ ಕೊಟ್ಟು ಹೋಗ್ಬೇಕ್ರಿ. ಗೇಟ್ನಾಗ ಖಾಲಿ ಮಾಡಕ್ಕೆ ಹೋದ್ರಿ. ಗಾಡಿ ಒಳಗೆ ಖಾಲಿ ಮಾಡ್ಕೊಂಡು ಹೊರಗೆ ಬರ್ಬಿಟ್ಲಿ ಅಂತ ಹೊಟ್ಟೆ ಸಿದ್ರಿ. ಅದಕ್ಕೆ ಊಟಕ್ಕೆ ಹೋದ್ರಿ. ನಾನು ಇನ್ನೂ ಅನ್ನ ಇದ್ರಿ, ಅವ ಕೊಡೋದ್ರಿ. ಊಟ ಮಾಡಿಕ್ಷನ್ ಮತ್ತೆ ಸೀದಾ ಗಾಡಿ ಕಡೆ ಬರಾಕ್ತೀರಿ. ಗಾಡಿ ಕಡೆ ಬಂದ ಕಿಶನ್ ಇಲ್ಲಿಂದ ಜಾಗ ಬಿಡೋಣ ಬರ್ರಿ. ಯಾಕಂದ್ರೆ ಈಗ 12 ದಿವಸ ಹತ್ತು ನಿಂತ ಇನ್ನು ಸಾಕಿಲ್ಲ ಸವಾಸಾಗಿ ಮತ್ತೆ ಮುಂದೆ ಮತ್ತೆ ನನ್ನ ಗಾಡಿ ತುಂಬಾಕೊಂಬರಿ ಬರ್ರಿ. ನಾ ಮತ್ತೆ ಮುಂದೆ ನಿಮ್ಗೆ ಜರ್ನಿ ತರಿಸ್ನು. ಸೀದಾ ನಾವು ಈಗ ಶೀಟಾಗಿ ಎಂಟ್ರಿ ಆಗಿದ್ರಿ. ಎಂಟ್ರಿ ಮಾಡ್ಕೊಂಡು ಇನ್ನು ಬೈಪಾಸ್ ಏರ್ಬೇಕು ರೀ. ಬೈಪಾಸ್ ರೋಡ್ ಹತ್ತಿದ್ರಿ. ಈಗ 6 ಲೀಟ್ರಿ ಬೈಪಾಸ್ ರೋಡ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇನ್ನೊಂದು ಭಾಳ ದೂರ ಇರಂಗಿಲ್ಲ, ಭಾಳ ಒಂದು 30 ಕಿಲೋಮೀಟರ್ ಆಗ್ತೈತ್ರಿ ಚಲೋ ರೋಡ್ ನೋಡಿ ಬಕ್ರ ಹಾಕೋಬೇಡ್ರಿ. ಯಾಕಂದ್ರೆ ರೋಡ್ ಸರಿ ಇಲ್ರಿ. ರೋಡ್ ಇನ್ನೂ ಮಾಡತ್ತಾರ್ರಿ. ಅಲ್ಲಿಂದ ನಾವು ಕರ್ನೂಲ್ಗೆ ಬಂದು ಕರ್ನೂಲ್ದಾಗ ಸಿಟಿ ಎಂಟ್ರೆಸ್ಟ್ ಆಗಿ ಸಿಗ್ನಲ್ದಾಗ ನಿಂತೀವಿ ರೀ. ಯಾಕಂದ್ರೆ ಸೀದಾ ನಾವು ಅಲ್ಲಿ ಕರ್ನಾಟಕ ಬೌಂಡ್ರಿ ಬಂದ್ರೆ ಕರ್ನಾಟಕ ಬೌಂಡ್ರಿ ಬಂದು ಯಾಕಂದ್ರೆ ರೋಡ್ ಮಾಡಲ್ದಂಗೆ ಐತ್ರಿ. ನಾವು ಐತ್ರಿ ರಾಜಸ್ಥಾನದಾಗ ಬಂದು ಊಟ ಗೀಟ ಮಾಡತ್ತಿದ್ರು. ಊಟ ಮಾಡಿಕೊಂಡು ಸೀದಾ ನಾವು ಕುಂದಾಪುರ ಬೀಚ್ ಕಡೆ ಬಂದು ಅಲ್ಲೇ ಮುನ್ಕೊಂಡು ಬೆಳಗಿನ ಜಾವ ಅದು ಹೋಗ್ಬೇಕತ್ತ ಅಲ್ಲೇ ಮುನ್ಕೊಂಡ್ಬಿಟ್ಟು ಸೀದಾ ಮತ್ತೆ ಬೆಳಗ್ಗೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿರಿ. ಜರ್ನಿ ಸ್ಟಾರ್ಟ್ ಆದ್ಲಿ ಸೀದಾ ಮುರುಡೇಶ್ವರ ಬಂದ್ರಿ. ಮುರುಡೇಶ್ವರ ರೂಟ್ಲೆ ಅಂತ ಮುಂದೆ ನಮ್ಮ ದೋಸ್ತ್ ಫೋನ್ ಹಚ್ಚಿದ. ದೋಸ್ತ್ ಫೋನ್ ಹಚ್ಚಿಕೊಂಡು ಮುಂದೆ ಬಾ ಎದರಿ ಬರತ್ತಿದ್ರು. ಅವ್ನು ಖಾಲಿ ಮಾಡ್ಕೊಂಡು ಹೋಗಿ ಮತ್ತೆ ಹೊಳಿ ತುಂಬ್ಕೊಂಡು ಬರತ್ತಿದ್ರು. ಯಾಕೆ ನಾವು ಕುಡಿ ಬಂದಿವ್ರಿ. ಅವ್ನು ನನಗೆ ಮೊದಲು ಖಾಲಿ ಮಾಡ್ಕೊಂಡು ಹೋದ್ರಿ. ಯಾಕಂದ್ರೆ ತುಂಬ್ಕೊಂಡು ಹೊಳಿ ಬರತ್ತಿರಿ. ನಾ ಅಷ್ಟಕ್ಕೆ ಬಂದ್ರಿ. ಕುಮಟಾ ಟೋಲ್ ಕಡೆ ರೀ. ಅಲ್ಲಿ ಬಂದು ಕಿಶನ್ ನಾವು ಇಬ್ಬರು ಕೊಟ್ಟು ನಾಷ್ಟ ಮಾಡ್ಬೇಕಂತ ಗಾಡಿ ತಿರುಗಿದ್ರು. ನಾಟ್ರ ನಮ್ಮ ದೋಸ್ತ್ ಬಂದು ಕಿಶನ್ ಇಬ್ಬರು ನಾಷ್ಟ ಮಾಡಿದ್ರಿ. ನಾಷ್ಟ ಮಾಡಿ ಕಿಶನ್ ಮತ್ತೆ ಹೋದ ನಾ ಇತ್ತು ಮತ್ತೆ ಜರಿ ಸ್ಟಾರ್ಟ್ ಮಾಡಿರಿ. ಸೀದಾ ಬರೋಟ್ಲೆ ಅಂತ ಇಲ್ಲಿ ಯಲ್ಲಾಪುರ ಘಾಟ್ನಾಗ ಗಾಡಿ ಬಿದ್ದೈತ್ರಿ. ಅದಕ್ಕೆ ಅಣ್ಣವರು ಎಲ್ಲ ಡ್ರೈವರ್ಗಳು ಹುಷಾರಾಗಿ ಹೊಡ್ರಿ. ಯಾಕಂದ್ರೆ ನಿಮ್ಮ ಹಿಂದೆ ಒಂದು ಫ್ಯಾಮಿಲಿ ಐತಿ, ಅದನ್ನು ವಿಚಾರ ಮಾಡ್ಕೊಂಡು ಹೊಡ್ರಿ. ಯಾಕಂದ್ರೆ ಗಾಡಿ ಹೋದ್ರೆ ಇನ್ನೊಂದು ಗಾಡಿ ತರ್ಬೋದು. ಜೀವ ಹೋಗ್ತಾನೆ, ಇನ್ನೊಂದು ಜೀವ ತರೋಕ್ಕಾಗಂಗಿಲ್ಲ. ಅದಕ್ಕೆ ಒಮ್ಮೆ ಇರೋ ಜೀವ ಒಳ್ಳೆ ಬರೋಂಗಿಲ್ಲ ರೀ. ಅದಕ್ಕೆ ಹುಷಾರಾಗಿ ಹೊಡ್ರಿ ಅಣ್ಣ ಗಾಡಿ. ಅಲ್ಲಿಂದ ನಾವು ಮುದೋಳು ಬಂದವ್ರಿ. ಮುದೋಳು ನಿರಾಣಿ ಬಂದ ಕಿಶಿಂದ ಎಂಟ್ರಿ ಮಾಡಿಸೋದು ಗಾಡಿ ರೀ. ಇವತ್ತು ತುಂಬಂಗಿಲ್ಲ ನಾವು ತುಂಬ್ತಾ ಗಾಡಿ ರೀ. ಇನ್ನು ನೆಕ್ಸ್ಟ್ ವಿಡಿಯೋ ಭೇಟಕ್ಕೂ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ.